ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಉಳ್ಳಾಗಡ್ಡಿ ಖಾರ ಯಾವ ಥರ ಕುಟ್ಬೇಕಂತ ತೋರಿಸ್ಕೊಡ್ತೀನಿ ರೀ. ನಮ್ಮ ಅಕ್ಕ ಮಾಡ್ತಾರೆ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಸಖತ್ತಾಗಿ ಮಾಡ್ತಾರೆ ರೀ, ಭಾಳ ಟೇಸ್ಟ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತೇಳಿ ನಾನು ನಿಮಗೂ ತೋರಿಸ್ತೀನಿ ಬರ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲಿತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಹೆಂಗೆ ಮಾಡ್ಬೇಕಂತ ತಿಳ್ಕೊರಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಬರೀಗ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ರೀ ನಾನು. ಉಳ್ಳಾಗಡ್ಡಿ ತಪ್ಪಲ್ದು ಖಾರ ಭಾಳ ಅಂದ್ರೆ ಭಾಳ ಸಖತ್ತಾಗಿರ್ತದೆ ಫ್ರೆಂಡ್ಸ್. ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದವ್ರು ಭಾಳ ಟೇಸ್ಟ್ ಇರ್ತದೆ ರೀ. ನೀವು ಕೂಡ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಮ್ಮ ಅಕ್ಕ ಕಟ್ ಮಾಡ್ಲತ್ತಾರ್ರಿ, ಆಲ್ರೆಡಿ ಆಲ್ಮೋಸ್ಟ್ ಕಟ್ ಮಾಡ್ಯಾರಿ. ನಿಮಗೆ ತೋರಿಸೋದಲ್ಲ ಅಂಥೇಳಿ ಎಡ್ಡೇ ಧನ್ ಟಿಕ್ಕಿರಿ ಫ್ರೆಂಡ್ಸ್. ಹಾಗೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕು ರೀ. ಹಾಗೆ ಒಂದು ಗಡ್ಡಿ, ಒಂದು ದೊಡ್ಡ ಸೈಜ್ ಗಡ್ಡಿ ಬೆಳಗಡ್ಡಿನ ಸುಲ್ಕೊಂಡು ಇಕ್ಕೊಂಡಾರಿ. ಇದು ನೋಡಿರಿ ಉಳ್ಳಾಗಡ್ಡಿ ಹಿಂದಿನ ತಪ್ಪಲು ಈ ಥರ ಒಣಗಿದ್ದು ಇರ್ತದಲ್ರಿ, ಇದನ್ನೆಲ್ಲ ತೆಗೆದು ಬಿಟ್ಟಾಕ್ಬೇಕು ರೀ. ಈ ಥರ ಕಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಭಾಳ ಚಂದ ಆಗ್ತದ್ರಿ ಇದು ಖಾರ. ಫ್ರೆಂಡ್ಸ್ ನೋಡಿರಿ, ಇದಕ್ಕೆ ಹಾಗೆ ಸ್ವಲ್ಪ ಒಂದು ನಿಂಬಿಕೆ ಸೈಜಿನಷ್ಟು ಹುಂಚಿಕೆ ನೆನೆಗೆ ಇಕ್ಕ್ಯಾರಿ. ಹಾಗೆ ನೋಡಿರಿ ಸ್ವಲ್ಪ ಎಳ್ಳು ತಕ್ಕೊಂಡಾರ. ಹಾಗೆ ನೋಡಿರಿ ಇದಕ್ಕೆ ಹಿಂಡಿ ಬೇಕಲ್ರಿ, ಶೇಂಗಾ ಬೀಜ ಎಳ್ಳು ತಕ್ಕೊಂಡಿಕ್ಕೊಂಡಾರ. ನೋಡಿರಿ ಗ್ಯಾಸ್ ಹಚ್ಬಿಟ್ಟು ಒಂದು ಕಡೆ ಇಕ್ಕ್ಯಾರಿ. ನೋಡಿರಿ ಕಬ್ಬಿನ ಕಡೆ ಇರೋ ಸಲಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ಸೂಟ್ಬೇಕ್ರಿ, ಯಾಕಂದ್ರೆ ಜಂಗ್ ಗಟ್ಟಿದಿರ್ತದ ಹಂಗಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಈಗ ನೋಡಿರಿ ಎಳ್ಳು ಹಾಕ್ಯಾರಿ, ಎಳ್ಳು ಚಂದ ಕಮ್ಮಗೆ ಹುರ್ಕೊಂಡು ಬರಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ರಿ ಈ ಥರ ಚುಟ್ ಅಂತ ಹಾಕ್ತಾವೆ ನೋಡ್ರಿ. ಸ್ವಲ್ಪ ಉಗುರ್ಲಿಂದ ನೀರು ಚಿಪ್ಪುಡ್ಸಿ ಚಂದ ಹುರ್ಕೋಬೇಕ್ರಿ, ಎಳ್ಳು ಹಾರಲ್ಲ ಹುರಿಯೋ ಟೈಮ್ನಾಗ. ಈಗ ನೋಡ್ರಿ ಚಂದ ಹುರಿದಿದ್ದಾಯ್ತು ಫ್ರೆಂಡ್ಸ್. ಒಂದು ಪ್ಲೇಟ್ನಾಗ ತಕ್ಕೊಳತ್ತಾರ್ರಿ. ಈಗ ನೋಡ್ರಿ ಹಾಗೆ ಅದ್ರೊಳಗೆ ಶೇಂಗಾ ಬೀಜ ತಗೊಂಡಾರ್ರಿ, ಸ್ವಲ್ಪ ಒಂದು ಮುಟ್ಟಿ ಅಷ್ಟು. ಅವನು ಚಂದ ಹುರಿಬೇಕ್ರಿ. ಫ್ರೆಂಡ್ಸ್ ನೋಡ್ರಿ ಶೇಂಗಾ ಬೀಜ ಚಂದ ಹುರಿದಾಗ್ಯದ್ರಿ. ಈಗ ಇವನು ಒಂದು ಪ್ಲೇಟ್ನಾಗ ತಕ್ಕೋಬೇಕು. ಫ್ರೆಂಡ್ಸ್ ಈಗ ನೋಡ್ರಿ ಶೇಂಗಾ ಬೀಜ ತಕ್ಕೊಂಡಿದ್ದೇವಲ್ರಿ, ಅದೇ ಬಾಳಿಗೆಗೆ ಮೆಣಸಿನ್ಕಾಯಿನ ಈ ಥರ ಒಂದ್ರೊಳಗೆ ಎರಡು ಮಾಡಿ ಹುರ್ಕೋಬೇಕ್ರಿ. ಹಾಗೆ ಹಾಕೊಂಡು ಎಣ್ಣೆ ಹಾಕಿ ಹುರಿದೆವು ಅಂದ್ರೆ ಹಾರ್ತವ್ರಿ, ಮೈ ಮೇಲೆ ಸಿಡಿತಾವ. ಈಗ ನೋಡ್ರಿ ಈ ಥರ ಆದರೂ ಮಾಡ್ಕೋಬೇಕು, ಅಥವಾ ಸಿಳ್ಬೇಕ್ರಿ. ಒಂದು ಸೈಡ್ ಸಿಡಿದೆ ಅಂದ್ರೆ ಹಾರೋದಿಲ್ಲ. ಇದ್ರೊಳಗೆ ನೋಡ್ರಿ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆನೇ ಎಣ್ಣೆ ಹಾಕಿ ಚಂದ ಸುರ್ಕೋಬೇಕು ಫ್ರೆಂಡ್ಸ್. ಮೆಣಸಿನ್ಕಾಯಿ ಇದಕ್ಕೆ ಹಸಿ ಮೆಣಸಿನ್ಕಾಯಿನೇ ಹಾಕ್ಬೇಕ್ರಿ. ಫ್ರೆಂಡ್ಸ್ ಈಗ ನೋಡ್ರಿ ಮೆಣಸಿನ್ಕಾಯಿ ಚಂದ ಹುರಿಯತನ ಎಳ್ಳೇನು ಹುರ್ಕೊಂಬಂದಿದ್ದೇವಲ್ರಿ, ಎಳ್ಳು ಹಾಗೆ ಶೇಂಗಾ ಬೀಜ ಒಂದೇ ಸತಿ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಈಗ ಒಂದು ಕಡೆ ನೋಡ್ರಿ ಮೆಣಸಿನ್ಕಾಯಿ ಹುರ್ಕೊಳತ್ತಾರ, ಹಸಿ ಮೆಣಸಿನ್ಕಾಯಿ. ಈಗ ನೋಡ್ರಿ ಅದ್ರೊಳಗೆ ಬೆಳಗಡ್ಡಿ ಹಾಕ್ಲತ್ತಾರ್ರಿ ಮಿಕ್ಸಿದಾಗೆ. ಫ್ರೆಂಡ್ಸ್ ಈಗ ನೋಡ್ರಿ ಚಂದ ಹುರಿದವ್, ನೀವು ನೋಡ್ತಿರ್ಬೋದು. ಈಗ ತಕ್ಕೋಬೇಕ್ರಿ ಸೈಡಿಗೆ. ಈಗ ಇದೇ ಬಾಳಿಗೆ ಉಳ್ಳಾಗಡ್ಡಿ ತಪ್ಪಲೇನು ಕಟ್ ಮಾಡಿಕೊಂಡಾರಲ್ರಿ, ಅದನ್ನು ಹುರಿಬೇಕ್ರಿ. ಉಳ್ಳಾಗಡ್ಡಿ ತಪ್ಪಲು ನಾವು ಹುರಿದು ಮಾಡಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಟೇಸ್ಟ್ ಕಮ್ಮಿ ಬರ್ತದೋ ಹೆಂಗೆ ಗೊತ್ತಿಲ್ಲ ರೀ. ಇವು ನಮ್ಮ ಅಕ್ಕ ಹುರಿದು ಮಾಡ್ತಾರೆ, ಭಾಳ ಕಮ್ಮಗೆ ಆಯ್ತದ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ತಪ್ಪಲೆಲ್ಲ ಈ ಥರ ಧಮ್ ಏನು ಇದು ಮಿಕ್ಸಿ ಮಾಡೋದಿರ್ತದ ಫ್ರೆಂಡ್ಸ್. ಹಂಗಂತ ಹೇಳಿ ಈ ಥರ ಧಮ್ ಕೊಯ್ಕೊಂಡು ಇದು ಕಟ್ ಮಾಡ್ಕೊಂಡಿದ್ದೇವ್ರಿ. ಈಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಂದ ಹುರ್ಕೊಂಡು ಬರ್ಬೇಕ್ರಿ.
ಫ್ರೆಂಡ್ಸ್ ನೋಡಿರಿ ಇದು ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ. ಇದು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀವಿ ರೀ ನಾವು. ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಲತ್ತಾರ ರೀ. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚಂದ ಹುರ್ಕೊಂಡು ಬರ್ಬೇಕ್ರಿ. ನೋಡಿರಿ ಹಾಕಿದಾಗ ಎಷ್ಟು ಫುಲ್ ಇತ್ತು, ಕಡಾಯಿ ತುಂಬ ಆಗೈತ್ರಿ. ಅದು ನೀರಿನ ಅಂಶ ಇರ್ತದಲ್ರಿ, ಹುರಿದು ಫುಲ್ ಕಡಿಮೆ ಆಗಿಬಿಡ್ತದ. ನೋಡಿರಿ ಚಂದ ಹುರ್ಕೊಂಡು ಬರ್ಬೇಕ್ರಿ. ಎಣ್ಣೆ ಹಾಕಿದ್ಮೇಲೆ ಆಲ್ರೆಡಿ ಆಲ್ಮೋಸ್ಟ್ ಹುರಿದಿದ್ದಾಗ್ಯದ ಫ್ರೆಂಡ್ಸ್. ಅರ್ಧ ಹುರಿದಿದ್ಮೇಲೆ ಎಣ್ಣೆ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಹುರಿಬೇಕ್ರಿ ಫ್ರೆಂಡ್ಸ್. ನೋಡಿರಿ ಈ ಥರ ಆಗ್ಯದ್ರಿ. ಈ ಥರ ಚಂದ ಹುರ್ಕೊಂಡು ಬಂದಿದ್ದಾಯ್ತು ರೀ. ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ. ಫ್ರೆಂಡ್ಸ್ ನೋಡಿರಿ ಮೆಣಸಿನ್ಕಾಯ್ದ್ರೊಳಗೆ ಸ್ವಲ್ಪ ಹುಳಿ ಏನು ನೆನೆಕೊಂಡು ಇಟ್ಕೊಂಡಿದ್ದೇವಲ್ರಿ ಅದನ್ನು ಹಾಕ್ಲತ್ತಾರ. ನೋಡಿರಿ ಹುಳಿ ಆದ್ಮೇಲೆ ಚಂದ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ ಬರೀಕ. ಫ್ರೆಂಡ್ಸ್ ನೋಡಿರಿ ಈ ಥರ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ. ಶೇಂಗಾ ಎಳ್ಳು ಹಾಗೆ ಹಸಿಮೆಣ್ಸಿನ್ಕಾಯಿ ಇದ್ರೊಳಗೆ ಸ್ವಲ್ಪ ಹುಳಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇವೆ ನೋಡಿರಿ. ಈ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ಅದನ್ನೊಂದು ಒಂದು ಟಿಫಿನ್ದಾಗ ತಕ್ಕೊಲತ್ತಾರೆ. ಈಗ ಅದೇ ಮಿಕ್ಸಿದಾಗ ಉಳ್ಳಾಗಡ್ಡಿ ತಪ್ಪಲೇನು ಹುರಿದಿದ್ದೇವೆ ನೋಡಿರಿ ಎಷ್ಟು ಥೋಡೆ ಆಗ್ಯದ ಅಂತ ಹೇಳ್ಬಿಟ್ಟು ಉಳ್ಳಾಗಡ್ಡಿ ತಪ್ಪಲು ಎಷ್ಟು ಇದ್ದಿದ್ದು ಎಷ್ಟು ಆಗ್ಯದ ನೋಡಿರಿ. ಎಣ್ಣೆ ಹುರಿದು ಪೂರ್ತಿ ಕಮ್ಮಿ ಆಗಿಬಿಟ್ಟದ. ಈಗ ಅದೇ ಮಿಕ್ಸಿದಾಗ ಉಳ್ಳಾಗಡ್ಡಿ ತಪ್ಪಲನ್ನ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ ಚಂದ ಬರೀಕ. ನೋಡಿರಿ ಈಗ ಉಳ್ಳಾಗಡ್ಡಿ ತಪ್ಪಲು ತಣ್ಣಗಾಗ್ಯದ ಫ್ರೆಂಡ್ಸ್. ಈಗ ನೋಡಿರಿ ಮಿಕ್ಸಿದಾಗ ಹಾಕೊಲತ್ತಿದ್ದೀವಿ ರೀ. ಇದನ್ನು ಚಂದ ಬರೀಕ ಆಗತನ ಮಿಕ್ಸಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಇದ್ರೊಳಗೆ ನೋಡಿರಿ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್. ರುಚಿಗೆ ಎಷ್ಟು ಆಗ್ತದಲ್ರಿ ಅಷ್ಟು ಉಪ್ಪು ಹಾಕ್ಕೊಂಡು ಚಂದ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ ಉಳ್ಳಾಗಡ್ಡಿ ತಪ್ಪಲು ಇಷ್ಟು ಈ ಥರ ರುಬ್ಕೊಂಡಿದ್ಮೇಲೆ ಈಗ ನಾವು ಏನು ಖಾರ ಹಿಂಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ರಿ, ಶೇಂಗಾ ಬೀಜ ಅದನ್ನೆಲ್ಲ ಒಂದೇ ಸತಿ ಹಾಕಿ ಮಿಕ್ಸಿ ಮಾಡ್ಕೊಳತ್ತಾರ ನೋಡಿರಿ. ಚಂದ ಆಯ್ತದಂತ್ರಿ ಫ್ರೆಂಡ್ಸ್. ನೋಡಿರಿ ಮಿಕ್ಸಿ ಮಾಡಿದೈತ್ರಿ ಎಷ್ಟು ಮಸ್ತ್ ಆಗ್ಯದ ನೋಡಿರಿ. ಕಲರ್ನು ಭಾಳ ಮಸ್ತ್ ಬಂದದ ಫ್ರೆಂಡ್ಸ್. ಬರೀ ಇದಕ್ಕೆ ಈಗ ಒಗ್ಗರಣೆ ಹಾಕ್ಬೇಕನ್ರಿ. ಇದಕ್ಕೆ ಮತ್ತು ಫೋಣೆ ಹೊಡಿಬೇಕಂತ ಫ್ರೆಂಡ್ಸ್. ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಭಾಳ ಸಿಂಪಲ್ ಅದಾನೆ ಫ್ರೆಂಡ್ಸ್. ನೋಡಿರಿ ಈಗ ಅದೇ ಉಳ್ಳಾಗಡ್ಡಿ ತಪ್ಪಲೇನು ಹುರ್ಕೊಂಡಿದ್ದೇವಲ್ರಿ ಅದೇ ಕಡೆ ಇಟ್ಬಿಟ್ಟು ಅದ್ರೊಳಗೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಬೇಕ್ರಿ. ಈಗ ನೋಡಿರಿ ಅದ್ರೊಳಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿನೇ ಈ ಥರ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಅದ್ರಾಗ ಆ್ಯಡ್ ಮಾಡಿಬಿಟ್ಟು ಹಾಕ್ಬೇಕ್ರಿ. ಈಗ ನೋಡ್ರಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ತಿದ್ದೀನಿ. ನೋಡ್ರಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಬೇಕು ಫ್ರೆಂಡ್ಸ್. ಕಲರ್ ಭಾಳ ಮಸ್ತ್ ಬರ್ತದ್ರಿ, ಹಾಗೆ ಹೆಲ್ದಿ ಕೂಡ ಹೌದು. ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಮಿಕ್ಸಿ ಮಾಡಪ್ಪಾರನೆ ಉಪ್ಪೆಲ್ಲ ಹಾಕಿದ್ದೇವಲ್ರಿ ಹಂಗೆ ಅಂಥೇಳಿ ಇದ್ರೊಳಗೆ ಫೋಣ್ಗಿದಾಗ ಉಪ್ಪೆಲ್ಲ ಏನೂ ಹಾಕಲ್ಲ ಫ್ರೆಂಡ್ಸ್. ಈಗ ನೋಡಿರಿ ಮಿಕ್ಸಿ ಏನು ಮಾಡ್ಕೊಂಬಂದಿದ್ದೇವಲ್ರಿ ಅದನ್ನು ಹಾಕಬೇಕು. ನೋಡಿರಿ ಚಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಕ್ಬಿಟ್ಟು ನೀವು ನೋಡ್ತಿರ್ಬೋದು ಭಾಳ ಮಸ್ತ್ ಬಂದದ್ರಿ. ಕಲರ್ ಅಂತೂ ಸ್ಮೆಲ್ ಅಂತೂ ಭಾಳ ಸಖತ್ತಾಗಿ ಹೊಂಟದ ಫ್ರೆಂಡ್ಸ್. ಎಲ್ಲ ಉಳ್ಳಾಗಡ್ಡಿ ತಪ್ಪಲು ಖಾರ ಈ ಥರ ಟ್ರೈ ಮಾಡಿ ನೋಡಿರಿ. ಒಂದು ಸತಿನೂ ಮಾಡಿಲ್ಲ ಅನ್ನೋರು ಭಾಳ ಟೇಸ್ಟ್ ಆಗ್ತದೆ. ಬಿಸಿ ಬಿಸಿ ಅನ್ನದ ಜೊತೆನೂ ಸಖತ್ತಾಗಿರ್ತದೆ. ಆದರೆ ಅನ್ನದ ಜೊತೆಗಿಂತ ಚಪಾತಿ ಜೊತೆ ರೊಟ್ಟಿ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಭಾಳ ಸೂಪರ್ ಹತ್ತದ್ರಿ. ಎಷ್ಟು ಉಂಡ್ರೂ ಇನ್ನೂ ಎಷ್ಟು ಉಣ್ಬೇಕು ಅಂತ ಅನ್ನಿಸ್ತದೆ ಫ್ರೆಂಡ್ಸ್. ನೋಡಿರಿ ಉಪ್ಪು ಅದು ಏನಾರ ಕಮ್ಮಿ ಅನ್ನಿಸ್ಲತ್ತು ಅಂದ್ರೆ ಈ ಸ್ಟೇಜ್ನಾಗ ನೀವು ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನ ಕಮ್ಮಿ ಬಿತ್ತು ಅಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಸತಿ ಚಂದ ಕಲಿಸ್ಕೊರಿ. ಈಗ ನೋಡಿರಿ ಉಳ್ಳಾಗಡ್ಡಿ ತಪ್ಪಲು ಖಾರ ರೆಡಿ ಆಯಿತು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ಭಾಳ ಚಂದ ಆಗ್ಯದ್ರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೇನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು.